ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಸತೀಶ್ ಜಾರಕಿಹೊಳಿ ನಡುವೆ ಏನೋ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಸತೀಶ್ ಜಾರಕಿಹೊಳಿಯನ್ನ ಭೇಟಿ ಮಾಡಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ. ಖಾಸ ಇದ್ರು, ಆಪ್ತವಲಯದಲ್ಲಿ ಗುರುತಿಸಿಕೊಂಡಿದ್ರು ಸಿದ್ದರಾಮಯ್ಯರ ಜೊತೆಗೆ ಸತೀಶ್ ಜಾರಕಿಹೊಳಿ. ಅದಾದ ನಂತರದಲ್ಲಿ ಯಾವಾಗ ಸಂಪುಟ ಬದಲಾವಣೆ ಆಯ್ತೋ ಇರಿಸು ಮುರಿಸಿರೋದು ಗೊತ್ತಾಯ್ತು. ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ ಯತೀಂದ್ರ. ಅಹಿಂದ ಸಂಘಟನೆಯ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಕಾವೇರಿ ನಿವಾಸಕ್ಕೆ ಭೇಟಿ ನೀಡುವಂತೆ ಯತೀಂದ್ರ ಕೇಳ್ಕೊಂಡಿದ್ದಾರೆ. ಸಿದ್ದು ಪದತ್ಯಾಗದ ಸಂದರ್ಭದಲ್ಲಿ ಸೈಲೆಂಟ್ ಆಗಿದ್ದ ಸಾಹುಕಾರ್. ಇದೇ ವಿಚಾರದಲ್ಲಿ ಇಬ್ಬರ ನಡುವೆ ಅಂತರ ಏರ್ಪಟ್ಟಿತ್ತು. ಇದೀಗ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಶಮನಕ್ಕೆ ಯತೀಂದ್ರ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಹೇಳಬೇಕಂದ್ರೆ ಡಿಸೆಂಬರ್ನಲ್ಲಿ ಸಿದ್ದರಾಮಯ್ಯ ಅವರ ಅವಧಿ ಮುಗಿತಾ ಇದೆ, ಅಧಿಕಾರಾವಧಿ ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನುವಂಥ ಪ್ರಶ್ನೆ ಭುಗಿಲದ್ದಾಗ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬರ್ತಾ ಇತ್ತು. ಯಾಕೆ? ಸಿದ್ದರಾಮಯ್ಯ ಅವರ ಕೆಲವೊಂದಷ್ಟು ಸಿದ್ಧಾಂತಗಳನ್ನ ಇವರು ಒಗ್ಗೂಡಿಸ್ಕೊಂಡಿದ್ದಾರೆ, ಪಕ್ಷವನ್ನ ಮುನ್ನಡೆಸ್ತಾರೆ ಅನ್ನುವಂಥ ವಿಚಾರ. ಅದಾದ ನಂತರದಲ್ಲಿ ಯಾವಾಗ ಸಂಪುಟ ಬದಲಾವಣೆ ಆಯಿತು, ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನ ವಹಿಸಿಕೊಂಡ್ರು. ಅದಾದ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಸ್ವಲ್ಪ ರಾಜಕೀಯದಲ್ಲಿ ಹಿಂದೇಟು ಹಾಕಿದಂತೆ ಕಾಣಿಸ್ತಾ ಇತ್ತು. ಅವರ ಬಣದಲ್ಲೇ ಗುರುತಿಸಿಕೊಂಡಿದ್ದ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಲವೊಂದಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು. ಅವರು ಮಾಧ್ಯಮದ ಮೂಲಕ ನಾವೆಲ್ಲ ಚೆನ್ನಾಗೇ ಇದ್ದೀವಿ, ಉಪಮುಖ್ಯಮಂತ್ರಿಗಳ ಚರ್ಚೆ ಆಗಿದೆ ಅಂದ್ರೆ ಆ ಹುದ್ದೆಯ ಸೃಷ್ಟಿ ಬಗ್ಗೆ ಅದಕ್ಕೂ ಕೂಡ ನಾನು ಮಾತನಾಡಿದ್ದೀನಿ, ನಾನು ಆಕಾಂಕ್ಷಿ ಅನ್ನೋದಾಗಿ ಮಾತನಾಡಿದ್ರು. ಅದಾದ ನಂತರದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಇದರ ಮಧ್ಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಎಂಟ್ರಿ ಕೊಡೋದ್ರ ಮೂಲಕ ಅದ್ಯಾವುದೇ ಆಂತರಿಕ ಶಮನವಿದ್ರು ಅದನ್ನ ತಣಿಸುವಲ್ಲಿ ಪ್ರಯತ್ನ ಪಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಈ ಹಿಂದೆ ಕೂಡ ಬೈರತಿ ಸುರೇಶ್ ಅವರು ಸೇರಿದಂತೆ ಮುಂದಿನ ದಿನದಲ್ಲಿ ಸಿದ್ದರಾಮಯ್ಯ ಅವರು ಏನಾದರೂ ಪಕ್ಷದಲ್ಲಿ ಇಲ್ಲ ಅಂತ ಹೇಳಿದ್ರೆ ಎಲೆಕ್ಷನ್ ನಲ್ಲಿ ಸೋಲಬಹುದಾದಂತಹ ಲಕ್ಷಣಗಳಿದೆ ಅಂತ ಹೇಳಿದ್ರು. ಅದಕ್ಕೂ ಕೂಡ ಧ್ವನಿಯಾಗಿದ್ರು ಸತೀಶ್ ಜಾರಕಿಹೊಳಿ. ಯಾವಾಗ ಬದಲಾವಣೆ ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಕ್ಕಿಂತ ಅದು ಕನ್ಫರ್ಮ್ ಆಯ್ತೋ ಆಗಿನಿಂದ ಸ್ವಲ್ಪ ಇರಿಸು ಮುರಿಸು, ಸ್ವಲ್ಪ ದೂರ ಇದ್ದಂತೆ ಕಾಣಿಸ್ತಾ ಇತ್ತು. ಈಗ ಸದ್ಯ ಚರ್ಚೆಗೆ ವಿವಾದ ಕಾರಣವಾಗ್ತಾ ಇರೋದು ಯಾವ ಕಾರಣಕ್ಕೆ ಅಂತ. ಇದೆಲ್ಲದರ ಬೇಸರದ ಮಧ್ಯೆ ಈಗ ಅಧಿಕೃತವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಂದಾಳತ್ವವನ್ನು ತೆಗೆದುಕೊಂಡಿದ್ದಾರೆ. ನೋಡೋಣ, ಅಟ್ಲೀಸ್ಟ್ ಇನ್ನು ಮುಂದಾದರೂ ಈ ಖಾಸ ದೋಸ್ತಿಗಳು ಅಥವಾ ಈ ರಾಜಕೀಯ ಪರಮಾಪ್ತರು ಒಂದಾಗ್ತಾರಾ ಅಂತ.